ಇವತ್ತೊಂದಿನ ನಮ್ಮ ಮೇಡಮ್ ಅವರು ರೂಪಾ ಶಶಿಧರ್ ಮೇಡಮ್ ಅವ್ರ ಗ್ರಾಂಟ್ದಲ್ಲಿ ಈ ಕೆಲಸ ಈ ರೋಡ್ ಮಸೀದಿ ರೋಡ್ ಚೆನ್ನಾಗಿರ್ಬೇಕು ಅಂತ ಒಂದು ಒಳ್ಳೆ ಕೆಲಸ ಮಾಡ್ಬೇಕು, ಮಸೀದಿ ರೋಡ್ ಆಗ್ಬೇಕು. ಸುಮಾರು ವರ್ಷಗಳಿಂದ ಈ ರೋಡ್ ಕೆಲಸ ಆಗಿಲ್ಲ ಅಂತ ಹೇಳಿದ್ವಿ. ಮತ್ತೆ ಆ ಕಡೆ ಆ ಕಸಾಯಿಖಾನಿಂದ ಅದೊಂದು ಮಸೀದಿಗೆ ಹೋಗ್ತಿದ್ದಾರೆ. ಆ ದಾರಿನ ಮೊನ್ನೆ ಪೂಜೆ ಆಯ್ತು. ಆ ದಾರಿನೂ ಮಾಡ್ಬೇಕಂತ ಮೇಡಮ್ ಹತ್ರ ಬೇಡಿಕೆ ಇತ್ತು. ಆಮೇಲೆ ಮೇಡಮ್ ಅವರು ಇದು ಮಾಡ್ಲೇಬೇಕು ಅಂತ ಹೇಳಿದ್ದಕ್ಕೆ ಸರಿ ಅಂತ ಹೇಳಿ ಎಲ್ಲಾ ಕಡೆ ಕೆಲಸ ಮಾಡಕ್ಕೆ 30 ಲಕ್ಷ ಇದೆ ಗ್ರಾಂಟ್. ಇಲ್ಲಿಂದ ಹಳೆ ಕೆನರಾ ಬ್ಯಾಂಕ್ ನಿಂದ ಇಟ್ಕೊಂಡು ಕೆಳಗಡೆ ಪಟೇಲ್ ಅಹಮದ್ ಬೇಗ್ ಅವರ ಮನೆಯವ್ರಿಗೆ ಹೋಗ್ತದೆ. ಆಮೇಲೆ ಮೆಜರ್ಮೆಂಟ್ ದಲ್ಲಿ ಕಡಿಮೆ ಆಗಿದ್ರೆ ಹಿಂದ್ಗಡೆ ರೋಡ್ಗೆ ಮಾಡ್ತೀವಿ. ಎಷ್ಟು ಮೀಟರ್? 365 ಮೀಟರ್. ಇನ್ನು ಕಡಿಮೆ ಏನಾಗಿದ್ರೆ ಆ ಕಡೆ ಮಾಡ್ತೀವಿ. ಎಲ್ಲ ಕ್ವಾಲಿಟಿ ಕ್ವಾಂಟಿಟಿ ಇರಬೇಕು ಅಂತ ಹೇಳಿ ಬೇರೆ ಕಾಂಟ್ರಾಕ್ಟರ್ ಕೊಟ್ಟಿಲ್ಲ. ಅದು ಲೋಕಲ್ ಕಾಂಟ್ರಾಕ್ಟರ್ ಕೊಟ್ರೆ ಅವ್ರು ಕೆಲಸ ಮಾಡ್ತಾರೆ ಹೋಗ್ತಾರೆ. ಆಮೇಲೆ ರೋಡ್ ಯಾರು ಕೇಳೋರು ಇರೋದಿಲ್ಲ. ನಾವ್ ಇಲ್ಲಿ ಇರೋರು, ಅದಕ್ಕೆ ನಮ್ ಕೊಟ್ರೆ ಅದು ಚೆನ್ನಾಗಿ ಮಾಡ್ತೀವಿ ಅಂತ ಮೇಡಮ್ ಆಲೋಚನೆ ಮಾಡಿ ನಿಮ್ ರೋಡ್ ನೀವು ಕಾಪಾಡ್ಕೋಬೇಕಂತ ಹೇಳಿ ಆಲೋಚನೆ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಮೇಡಮ್ ಹೆಸರು ಉಳಿಸ್ಬೇಕು. ನಾವು ನಮ್ಮ ಊರು ಜನಗೆಲ್ಲ ಅನುಕೂಲ ಆಗ್ಬೇಕು. ಎಲ್ಲ ಏನೇ ಎಕ್ಸ್ಟೆಂಟ್ ಇದೆ ಇನ್ನೊಂದ್ಸತಿ ಎಲ್ಲ ಮಾಡ್ತೀವಿ. ನಮ್ಮ ಮೇಡಮ್ ಅವರು ಮಾಡಿರೋದಂತ ಕೆಲಸಗಳು ಎಲ್ಲ ಇವಾಗ ಮೇಡಮ್ ಅವ್ರು ಏನ್ ಕೇಳ್ತಾ ಇದಾರೆ, ಬೇತ್ಮಂಗಲದಲ್ಲಿ ಮನೆ ನಮ್ ಕೇಳಿದ್ದು, ಬೇತ್ಮಂಗಲದಲ್ಲಿ ಇನ್ನೂ ಏನು ಕೆಲಸ ಉಳ್ಕೊಂಡಿದೆ ಹೇಳಿ ಅಂತ ಹೇಳಿದ್ರು. ರೋಡ್ಸ್ ಎಲ್ಲ ಮ್ಯಾಕ್ಸಿಮಮ್ ಕವರ್ ಆಗ್ತದೆ. ಇವಾಗ ನಮ್ದು ಕ್ಷೇತ್ರ ಬಂಗಾರಪೇಟೆ ಕ್ಷೇತ್ರ ಕೆಜಿಎಫ್ ಬೇತ್ಮಂಗಲ ಕ್ಷೇತ್ರ ಆಗೋ ಟೈಮ್ ನಲ್ಲಿ ಕೆಲಸಗಳು ಯಾವ್ದು MLA ಏನು ಕೆಲಸಗಳು ನಮ್ಗೆ ತೋರಿಸಿಲ್ಲ. ಇವಾಗ ನಮ್ಮ MLA ಅವರು ಕೆಜಿಎಫ್ ಕಾನ್ಸ್ಟಿಟ್ಯೂನ್ಸಿ ಆಗ್ತದೆ ಅವಾಗ್ನಿಂದ ಎಲ್ಲಾ ಕಡೆ ಏನೇನ್ ರೋಡ್ ಇದೆ ಏನಂತ ಎಲ್ರಿಗೂ ತೋರಿಸ್ತಾ ಇದ್ದಾರೆ. ಕೆಲಸಗಳಲ್ಲಿ ಮಾಡೋದಲ್ಲಿ ಕಿಂಗ್ ಯಾರಾದ್ರೆ ನಮ್ ರೂಪಾ ಮೇಡಮ್ ಅವರು ಇದರಲ್ಲಿ ಕಿಂಗು. ಅದೇ ಇವಾಗ ನಾವು ಯಾರನ್ನಾಗ್ಲಿ ಯಾರಿಗೆಲ್ಲ ತೊಂದರೆ ಆಗ್ಲಿ ಯಾವತ್ತು ಹೋಗಿನ ಸಿಗ್ತಾರೆ, ಭಾನುವಾರನೇ ಸಿಗ್ತಾರ ಅವರು. ಭಾನುವಾರ ಸಿಕ್ಕೋದಿಲ್ಲ, ಸೋಮವಾರ ಸಿಕ್ಕೋದಿಲ್ಲ ಅಂತೇನಿಲ್ಲ. ಫಸ್ಟ್ ಯಂಗ್ಸ್ಟರ್ ಪ್ರಿಫರೆನ್ಸ್, ಆಮೇಲೆ ಗಂಡಸರ್ ಪ್ರಿಫರೆನ್ಸ್. ಏನಿದ್ರೆ ನಮ್ ಕಡೆ ಬೇರೆ ಸ್ವಲ್ಪ ಹೆಚ್ಚು ಕೆಲಸ ಮಾಡ್ಬೇಕಂತ ಮೇಡಮ್ ಸಂತೋಷಿಸುತ್ತೆ. ಬೇತ್ಮಂಗಲದಲ್ಲಿ ಮುಖ್ಯವಾಗಿ 3 ಸ್ಪಾಟ್ಗಳಿದ್ವು. ಒಂದು ಕೆಳಗಿನಪೇಟೆ ರೋಡ್ ಹೋಗ್ಬೇಕಂದ್ರೆ ಭಯ ಆಗ್ತಿತ್ತು. ಅದು ಬಿಟ್ರೆ ನೆಕ್ಸ್ಟ್ ಕಸಾಯಿಖಾನೆ ರೋಡ್, ಅದು ಬಿಟ್ರೆ ಇದು 3ನೇ ರೋಡ್. ಇವು ಬ್ಲಾಕ್ ಸ್ಪಾಟ್ಗಳಂತ ಡಿಸಿಷನ್ ತಗೊಂಡ್ಬಿಟ್ಟಿದ್ರು. ಜೀವನದಲ್ಲಿ ಇದನ್ನ ಯಾರು ಅಭಿವೃದ್ಧಿನೇ ಮಾಡಲ್ಲ ಅಂತ ಡಿಸಿಷನ್ ಆಗಿತ್ತು. ಆದ್ರೆ ಮಾನ್ಯ ಶಾಸಕರು ನಾವೇನು ಒತ್ತಾಯದ ಮೇಲೆ ಮಾಡಿಸ್ತಾ ಇದೀವಿ ಇದೆಲ್ಲ ಸುಳ್ಳು. ಅವರೇ ಸ್ವಂತವಾಗಿ ಅವರೇ ಇದನ್ನೆಲ್ಲ ಅರಿತುಕೊಂಡು ನಮ್ಮ ಮೇಲೆ ಜಗಳ ಮಾಡಿ ಈ 3 ಕೆಲಸನ ಮಾಡಿಸ್ತಿದ್ದಾರೆ. ಬಹುಶಃ ಇವತ್ತು ನೀವು ನೋಡ್ಬೋದು ಕೆಳಗಿನಪೇಟೆ ರೋಡ್, ಓಲ್ಡ್ ಮೆಡ್ರಾಸ್ ರೋಡ್ ಇವತ್ತು ಸರಿಸುಮಾರು 1.5 ಕೋಟಿಯಿಂದ 7 ಕೋಟಿ ವೆಚ್ಚದಲ್ಲಿ ಮಾಡಿದೀವಿ. ಮಾಡೋವಾಗ ಎಷ್ಟು ಗಲಾಟೆಗಳಾಯ್ತು. ನನ್ನ ಸಹಿತ ನನ್ನ ಮೇಲೆ ಕೂಡ ಕೋಪ ಮಾಡ್ಕೊಂಡ್ರು. ನಾವು ಕೂಡ ಬೇಡ ಅಂದವ್ರೆ. ಆದ್ರೆ ಮೇಡಮ್ ಅವರು ಸ್ವಂತ ಇಂಟ್ರೆಸ್ಟ್ ತಗೊಂಡು ಮಾಡಿಸಿ ಇವತ್ತು ಎಲ್ಲರೂ ಹೊಗಳೋ ತರ ಮಾಡ್ಕೊಂಡಿದ್ದಾರೆ. ಅದೇ ಎಂಡೆ ರೋಡ್, ಕಸಾಯಿಖಾನೆ ರೋಡ್. ಪ್ರತಿನಿತ್ಯ ನಮ್ಮ ಮೂರ್ತಿ ಅವರು ಏನಪ್ಪಾ, ನಾನು ಪ್ರೆಸ್ ರಿಪೋರ್ಟರ್, ಈ ರೋಡ್ ಹೆಂಗಪ್ಪ ಅದನ್ನು ಕೂಡ ಅರ್ಥಕೊಂಡು ನಮ್ದು ಯಾವ್ದು ಡಿಮ್ಯಾಂಡ್ ಅಲ್ಲ, ಅದು ಸುಳ್ಳು ಹೇಳ್ಬಾರ್ದು. ನಾವು ಡಿಮ್ಯಾಂಡ್ ಇಟ್ಟಿರ್ಲಿಲ್ಲ. ಅವರೇ ಅದನ್ನೆಲ್ಲ ತಿಳ್ಕೊಂಡು ಅದನ್ನು ಮೊನ್ನೆ ಪೂಜೆ ಮಾಡಿದ್ದಾರೆ. ಇವತ್ತಿದು ಇನ್ನೊಂದು 3 ತಿಂಗಳಲ್ಲಿ 2 ರೋಡ್ ಸೇಮ್ ಓಲ್ಡ್ ಮೆಡ್ರಾಸ್ ರೋಡ್ ಹೆಂಗಿರುತ್ತೋ ಹಂಗಾಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಶಾಸಕರಾದ ಶ್ರೀಮತಿ ರೂಪಾ ಶಶಿಧರ್ ಅವರು ನಮ್ ಬ್ಲಾಕ್ ನಲ್ಲಿ ಕುಸುಮಾ ಮತ್ತೆ ಜಯಲಕ್ಷ್ಮಕ್ಕ, ನಾನು ಮತ್ತೆ ಶ್ರೀನಿವಾಸ್ ಎಲ್ಲ ಒಂದಿನ ಮೇಡಮ್ ಅವ್ರ ಪಂಚಾಯತ್ ಹತ್ರ ಬಂದಿದ್ರು. ಮೇಡಮ್ ನಮ್ ವಾರ್ಡ್ ಅಲ್ಲಿ ಯಾವ್ದು ನೀವು ಅಭಿವೃದ್ಧಿ ಕಾಮಗಾರಿ ಮಾಡಿಲ್ಲ, ದಯವಿಟ್ಟು ನಮ್ ವಾರ್ಡ್ ಅಲ್ಲಿ ಕೆಲಸ ಮಾಡ್ಬೇಕು, ಪಕ್ಷಾತೀತವಾಗಿ ನೀವು ನಮ್ ಜೊತೆಲಿ ಇರ್ಬೇಕಂತ ಹೇಳಿದ್ರು ಮೇಡಮ್ ಅವರು. ನಾವ್ ಅವತ್ತು ಹೇಳಿದ್ವಿ ಮೇಡಮ್ ಅವ್ರಿಗೆ, ಮೇಡಮ್ ನಮ್ ಬ್ಲಾಕ್ ಅಲ್ಲಿ ದಯವಿಟ್ಟು ಯಾವ್ದನ್ನ ಸ್ವಲ್ಪ ಅಭಿವೃದ್ಧಿ ಕೆಲಸ ಹಾಕಿ ಅಂತ ಹೇಳ್ಬಿಟ್ಟು ಅವರು ಮೊನ್ನೆ ಪೂಜೆ ಕರೆದಿದ್ರು ನಮ್ಮನ್ನು ಸಹ. ಅವತ್ತಿನ ದಿನ ನಮ್ಮ ಮನೇಲಿ ಯಾವ್ದೋ ಒಂದು ಸಾವಾಗಿರೋದ್ರಿಂದ ನಾವು ವಾರ್ಡಲ್ಲಿ ಪೂಜೆಗೆ ನಾವು ಹೋಗ್ಲಾಗ್ಲಿಲ್ಲ. ಆದ್ರೆ ನಾವು ಮೇಡಮ್ ನವ್ರಿಗೆ ಪಕ್ಷಾತೀತವಾಗಿ ನಾವು 2 ಕೈ ಎತ್ತಿ ಮುಗಿತಾ ಇದ್ದೀವಿ. ಯಾಕಂದ್ರೆ ನಾವ್ ಹೇಳಿದ್ದಕ್ಕೆ ನಮ್ಮ ಮಾತು ಗೌರವ ಕೊಟ್ಟು ಅನುದಾನ ಹಾಕಿದ್ದಾರೆ. ತುಂಬಾ ವರ್ಷಗಳ ನಮ್ ದುರ್ಗಾ ಪ್ರಸಾದ್ ಅವ್ರ ಚೇರ್ಮನ್ ಇರೋವಾಗ ಹಾಕಿರೋದ ರೋಡ್ ಅವ್ರಿಗೆ ಗೊತ್ತಿಲ್ಲ. ಸುವರ್ಣ ಗ್ರಾಮ ಅಭಿವೃದ್ಧಿಯಲ್ಲಿ ಅವರೇ 1.5 ಕೋಟಿ ಬೇತ್ಮಂಗಲ ಅವರೇ ರೋಡ್ ಹಾಕ್ಸಿದ್ದು. ಅದಾದ್ಮೇಲೆ ಯಾವ್ದೇ ರೋಡ್ ಆಗ್ಲಿಲ್ಲ. ಸಚ್ಚಿ ಗ್ರಾಮದಲ್ಲಿ ನಾನು ಹಾಕ್ಸಿದ್ದೀನಪ್ಪ. ಮಾಡಿದ್ದಾರೆ. ಅವ್ರು ತುಂಬ ಧನ್ಯವಾದಗಳು ಹೇಳ್ತಾರೆ ಈ ಸಂದರ್ಭದಲ್ಲಿ.
ಸೇರ್ಪಡೆ ಕಾರ್ಯಕ್ರಮ ಇಲ್ಲ